ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆ ಕಳೆದ PDO ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ 30 ಪ್ರಮುಖ ಪ್ರಶ್ನೆಗಳನ್ನು ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಿಮಗೆ ಕಂಪ್ಯೂಟರ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ನೋಡಿಲ್ಲ ಅಂದರೆ ನೀವು ಅದನ್ನು ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ನೀವು ಆ ವಿಡಿಯೋನ ನೋಡ್ಬೋದು. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ. ಹೀಗೆ ಮಾಡೋದ್ರಿಂದ ಮೊದಲು ನಿಮಗೆ ನಾನು ಮಾಡ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಸಾಮಾನ್ಯ ಕನ್ನಡ ಈ ಒಂದು ಪರೀಕ್ಷೆಯಲ್ಲಿ ಅಂದರೆ PDO ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಇದು ಬಹುತೇಕ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೂ ಎಲ್ಲ ಪರೀಕ್ಷೆಗಳಿಗೂ ಕೂಡ ಸಹಾಯ ಆಗುವಂಥ ಒಂದು ರೀತಿಯಲ್ಲಿದೆ. ಪ್ರಶ್ನೆಗಳ ಸ್ವರೂಪ ಹೇಗಿದೆ ಅಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ, ಟೊಂಕಕಟ್ಟು ಎಂದರೇನು ಅಂತ ಕೇಳಿದ್ದಾರೆ. ಅಂದರೆ ಟೊಂಕಕಟ್ಟು ಅಂತಂದರೆ ಏನು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ನಡುವಿನಲ್ಲಿ ಕಟ್ಟು, ಆತ್ಮಾರ್ಪಣೆ ಮಾಡು, ಸಿದ್ಧನಾಗು, ಬಂಧಿಸು ಅಂತ ಕೊಟ್ಟಿದ್ದಾರೆ. ಟೊಂಕ ಕಟ್ಟೋದು ಅಂದರೆ ಅವನು ಟೊಂಕ ಕಟ್ಟಿ ನಿಂತ ಅಂತ ಅರ್ಥ ಹೇಳ್ತೀವಿ. ಆದರೆ ಅದರ ಅರ್ಥ ಸಿದ್ಧನಾಗು ಅಂತೇಳಿ, ಅಂದರೆ ಈಸ್ ರೆಡಿ ಟು ಡೂ ಸಮಥಿಂಗ್, ಏನಾದರೂ ಒಂದು ವರ್ಕ್ ಮಾಡಲಿಕ್ಕೆ ಅವನು ಸಿದ್ಧನಾಗ್ತಕ್ಕಂಥದ್ದನ್ನು ನಾವು ಟೊಂಕ ಕಟ್ಟು ಅಂತೇಳಿ ಹೇಳ್ತೀವಿ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ, ತೆಂಕು ಇದರ ವಿರುದ್ಧ ಪದ. ಪಡು, ದಕ್ಷಿಣ, ಮತ್ತು ಮೂಡಲು, ಬಡಗು ಅಂತ ಕೊಟ್ಟಿದ್ದಾರೆ. ತೆಂಕಣ, ಬಡಗಣ, ಅದಕ್ಕೆ ಆಪೋಸಿಟ್ ವರ್ಡ್ ಯಾವ್ದು ಬರುತ್ತೆ ಅಂದರೆ ಬಡಗು ಅಂತಕ್ಕಂಥದ್ದು ಬರುತ್ತೆ. ನೆಕ್ಸ್ಟ್ ಕ್ವಶನ್ನು, ಪುಸ್ತಕ ಗಿಸ್ತಕ ಎಂಬಲ್ಲಿ ಗಿಸ್ತಕ ಎಂಬುದು ನಾವು ಮಾತಾಡುವಾಗ ಹೇಳ್ತಿರ್ತೀವಿ, ಪುಸ್ತಕನೂ ಇಲ್ಲ ಗಿಸ್ತಕನೂ ಇಲ್ಲ ಅಂತ. ಅಂದರೆ ಪುಸ್ತಕ ಗಿಸ್ತಕ ಎಂಬಲ್ಲಿ ಗಿಸ್ತಕ ಅಂತಕ್ಕಂಥದ್ದು ಏನು ಅಂತ ಕೊಟ್ಟಿದ್ದಾರೆ. ಅದು ಪಡೆನುಡಿ, ಪ್ರತಿಧ್ವನಿ ಪದ, ಜೋಡಿ ಪದ, ಅವಳಿ ಪದ ಅಂತ ಇದೆ. ಸೊ ಇದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ, ಗಿಸ್ತಕ ಅಂತಕ್ಕಂಥದ್ದು ಪ್ರತಿಧ್ವನಿ ಪದ. ಅದೇನಾಗಿರುತ್ತೆ, ಪ್ರತಿಧ್ವನಿ ಪದ ಆಗಿರುತ್ತೆ. ಜೋಡಿ ಪದಗಳು ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ಕಾಡು, ಮೇಡು, ಈ ಥರದ ಜೋಡಿ ಪದಗಳು ಇರ್ತವೆ. ಹಾಗಾಗಿ ಪಡೆನುಡಿ ಮತ್ತು ಜೋಡಿ ಪದ, ಅವಳಿ ಪದ ಇದರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇಲ್ಲಿ ಗಿಸ್ತಕ ಅಂತಕ್ಕಂಥದ್ದು ಪ್ರತಿಧ್ವನಿ ಪದ ಆಗಿದೆ. ಹಾಗೆ ಬೈಗು ಅಂತಂದರೆ ಏನು? ಬೈಗಾಯಿತು ಎದಳಪ್ಪ ಅಂತ ಹೇಳ್ತೀವಿ ನಾವು, ನೀವು ನೆನಪಿಸ್ಕೋಬೋದು. ಆಪ್ಷನ್ಸ್ ನೋಡೋಣ. ಮುಸ್ಸಂಜೆ, ಮಧ್ಯರಾತ್ರಿ, ರಾತ್ರಿ, ಮಧ್ಯಾಹ್ನ ಅಂತ ಇದೆ. ಸೊ ಬೈಗು ಅಂತ ಹೇಳಿದರೆ ಯಾವ ಅರ್ಥ ಬರುತ್ತೆ ಅಂದರೆ ಸಂಜೆ ಆಯಿತು ಅಥವಾ ಮುಸ್ಸಂಜೆ ಅಂತ ನಾವು ಕರಿತೀವಿ. ಬೈಗು ಅಂತ ಹೇಳಿದರೆ ಮುಸ್ಸಂಜೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ, ಏಣಿ ಶಬ್ದದ ಮೂಲ ಇದು ಅಂತ ಕೊಟ್ಟಿದ್ದಾರೆ. ಏಣಿ ಶಬ್ದದ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ವಾಣಿ, ಮಣಿ, ವೇಣಿ, ಶ್ರೇಣಿ ಅಂತ ಕೊಟ್ಟಿದ್ದಾರೆ. ಏಣಿ ಶಬ್ದದ ಮೂಲ ಯಾವುದು ಅಂತ ಹೇಳಿದ್ರೆ ಶ್ರೇಣಿ. ಶ್ರೇಣಿ ಅಂತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ. ಹಾಗೆ ಕನ್ನಡ ಮೂಲದಲ್ಲದ ಪದ ಯಾವುದು? ಆಪ್ಷನ್ಸ್ ಉಗುರು, ಮುಖ, ಕಣ್ಣು, ಮೂಗು, ಅಂದರೆ ದೇಹದ ಭಾಗಗಳನ್ನು ಕೊಟ್ಟಿದ್ದಾರೆ. ಕನ್ನಡ ಮೂಲದಲ್ಲದ ಪದ ಯಾವುದಪ್ಪ ಅಂತ ಹೇಳಿದರೆ ಮುಖ ಅಂತಕ್ಕಂಥದ್ದು ಕನ್ನಡದ ಅಲ್ಲದ ಪದ. ಇದು ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಪದ. ಹಾಗೆ ಮುಂದಿನ ಪ್ರಶ್ನೆ, ಮುಂದಿನ 4 ರೂಪಗಳಲ್ಲಿ ಶುದ್ಧವಾದ ರೂಪವನ್ನು ಅಂದರೆ ಗ್ರಾಮರ್ ಅಂದರೆ ಗ್ರಾಮೆಟಿಕಲ್ ಆಗಿ ಸ್ಪೆಲ್ಲಿಂಗನ್ನು ತಪ್ಪು ಇಲ್ಲದೆ ಇರತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸು ದೂರಾದೃಷ್ಟ ನೋಡಿ, ಮತ್ತು ದೂರಾದೃಷ್ಟ, ದುರಾದೃಷ್ಟ, ದುರದೃಷ್ಟ ಮತ್ತು ದುರಾದೃಷ್ಟ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಯಾವುದು ಶುದ್ಧ ರೂಪ ಅಂತ ನಾವು ಹೇಳೋದಾದರೆ ಆಪ್ಷನ್ 3 ನೋಡಿ, ದುರದೃಷ್ಟ, ಇದು ಶುದ್ಧ ರೂಪ ಆಗುತ್ತೆ. ಅಂದರೆ ನಾವು ಗ್ರಾಮರಲ್ಲಿ ಸ್ಪೆಲ್ಲಿಂಗ್ ಕೂಡ ಬಹಳ ಇಂಪಾರ್ಟೆಂಟ್. ಕೃತಜ್ಞ ಇವನು ಕೂಡ ಬಹಳಷ್ಟು ಸರಿ ಕೇಳಿದ್ದಾರೆ. ಹಾಗೆ ಮತ್ತಿನ್ನೊಂದು ಕೂಲಂಕಷ, ಅದು ಕೂಲಂಕುಷ ಅಂತ ನಾವು ಹೇಳ್ತೀವಿ. ಯಾವುದಾದ್ರೂ ಮಾತಾಡುವ ಸಂದರ್ಭದಲ್ಲಿ ಈ ಒಂದು ಸಂದರ್ಭವನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕು ಅಂತೀವಿ. ಅದು ಕೂಲಂಕುಷ ಅಲ್ಲ, ಕೂಲಂಕಷ. ಹಾಗೆ ನಾವು ಗ್ರಾಮರಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಸ್ಪೆಲ್ಲಿಂಗ್ ಕೂಡ ಭಾಳ ಇಂಪಾರ್ಟೆಂಟು. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನು. ಹಾಗೆ ಇನ್ನೊಂದು ಕ್ವಶನ್ ಇದೆ. ಇದೊಂದು ಅನ್ಯ ದೇಶೀಯ ಪದ. ಆಪ್ಷನ್ಸ್ ನೋಡೋದಾದರೆ ಹೆಸರು, ಜಮೀನು, ತೋಟ ಮತ್ತು ಊರು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅನ್ಯ ದೇಶೀಯ ಪದ ಯಾವುದು ಅಂತ ಹೇಳಿದ್ರೆ ಜಮೀನು ಅಂತಕ್ಕಂಥದ್ದು ಅನ್ಯ ದೇಶೀಯ ಪದ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು ಅಂತ ಕೊಟ್ಟಿದ್ದಾರೆ.
ಆಪ್ಷನ್ಸ್ ಯಾವಪ್ಪ ಅಂತಂದರೆ ಸರಿಯಾಗಿ ಗ್ರಹಿಸು, ಜಾಗೃತನಾಗಿರು, ಹಾಗೆ ಸ್ಪಷ್ಟವಾಗಿ ನೋಡು, ಮತ್ತು ಕಣ್ಣನ್ನು ಸ್ವಚ್ಛಗೊಳಿಸುವಂತ ಕೊಟ್ಟಿದ್ದಾರೆ. ಅಂದರೆ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು ಅಂತ ಹೇಳಿದರೆ ಜಾಗೃತನಾಗಿರು ಅಂತ ಹೇಳಿ ನಾವು ಹೇಳ್ತೀವಿ. ನಾನು ರಾತ್ರಿ ಎಲ್ಲ ಓದಿದ್ದಪ್ಪ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ದೀನಿ, ಆದರೂ ನನಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರಲಿಲ್ಲ. ಅಂದರೆ ಜಾಗೃತನಾಗಿರುವಂಥ, ಯಾರು ಕಣ್ಣಿಗೆ ಎಣ್ಣೆ ಬಿಟ್ಕೊಳ್ಳೋದಿಲ್ಲ, ಅದು ಜಾಗೃತನಾಗಿ ಅಂದರೆ ಎಚ್ಚರವಾಗಿದ್ದು ನಿದ್ದೆಯನ್ನು ಹಾಳು ಮಾಡಿ ನಾವು ಓದ್ತಾ ಇರ್ತೀವಿ, ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ ಅರ್ಥದಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಇಲ್ಲ ಎಂಬ ಪದಕ್ಕೆ ವ್ಯಾಕರಣದಲ್ಲಿ ಈ ಹೆಸರಿದೆ. ಇಲ್ಲ ಅಂತಕ್ಕಂಥ ಒಂದು ಪದವನ್ನು ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ವ್ಯಾಕರಣದಲ್ಲಿ ಯಾವ ರೀತಿ ಅದನ್ನು ಕರಿತೀವಿ ಅಂತ ಹೇಳ್ಬಿಟ್ಟು ಆಪ್ಷನ್ಸ್: ಕೃದಂತ, ವಿಶೇಷಣ, ಅವ್ಯಯ, ನಾಮಪದ, ಕ್ರಿಯಾಪದ. ಇಲ್ಲ ಅಂತಕ್ಕಂಥದ್ದು ಕ್ರಿಯಾಪದ ಆಗೋದಿಲ್ಲ, ಹಾಗೆ ನಾಮಪದ ಕೂಡ ಆಗೋದಿಲ್ಲ ಅದು, ಹಾಗೆ ಕೃದಂತ ವಿಶೇಷಣ ಕೂಡ ಅದು ಆಗೋದಿಲ್ಲ. ಉಳಿದಂತೆ ಯಾವ ಆಪ್ಷನ್ ಬರ್ಬೋದು? ಅವ್ಯಯ ಅಂತಕ್ಕಂಥದ್ದು ಇಲ್ಲ ಎಂಬ ಪದಕ್ಕೆ ವ್ಯಾಕರಣಾಂಶದಲ್ಲಿ ಕರೆಯುವಂಥ ಒಂದು ಹೆಸರು. ನೆಕ್ಸ್ಟ್ ಪ್ರಶ್ನೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಾತಿನ ಅರ್ಥ ಕೇಳಿದರೆ ನೇರವಾಗಿ ಮಲಗಿಕೋ, ಹಾಸಿಗೆಯ ಮೇಲೆ ಕಾಲಿರಲಿ, ಆದಾಯದ ಮಿತಿಯೊಳಗೆ ಖರ್ಚು ಮಾಡು, ಆದಾಯವನ್ನೆಲ್ಲವನ್ನು ಖರ್ಚು ಮಾಡು ಅಂತ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿದಾಗ ಆದಾಯ ಖರ್ಚು ಮಾಡೋದಲ್ಲ ಅದು, ಹಾಗೆ ಹಾಸಿಗೆ ಮೇಲೆ ಕಾಲಿಡತಕ್ಕಂಥದ್ದು ಆಪ್ಷನ್ ಅಲ್ಲ, ನೇರವಾಗಿ ಮಲ್ಕೊಳ್ಳೋದು ಅರ್ಥ ಅಲ್ಲ, ಆದಾಯದ ಮಿತಿಯೊಳಗೆ ಖರ್ಚು ಮಾಡುವಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನಮಗೆ ಎಷ್ಟು ಇವತ್ತು ಇನ್ಕಮ್ ಬರ್ತಿದೆ ಅದನ್ನು ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ, ಖರ್ಚನ್ನು ಮಾಡಬೇಕು. ಇಲ್ಲ ಅಂದರೆ ನಮಗೆ ಜೀವನವನ್ನು ನಡೆಸಲಿಕ್ಕೆ ಕಷ್ಟದ ಸಂದರ್ಭಗಳು ಬರಬಹುದು ಅನ್ನೋ ಅರ್ಥ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ಆದಾಯದ ಮಿತಿಯೊಳಗೆ ಖರ್ಚನ್ನು ಮಾಡುವುದು ಅಂತ. ನೆಕ್ಸ್ಟ್ ಪ್ರಶ್ನೆ, ಸಂಭವನಾರ್ಥಕ ವಾಕ್ಯಕ್ಕೆ ನೋಡಿ, ಸಂಭವನಾರ್ಥಕ ಪದ, ನಿಷೇಧಾರ್ಥಕ ಪದ, ಪ್ರಶ್ನಾರ್ಥಕ ಪದ, ವಿದ್ಯಾರ್ಥಕ ಪದಗಳು, ಈ ರೀತಿ ಗ್ರಾಮರಲ್ಲಿ ನಿಮಗೆ ಸಾಕಷ್ಟು ಪ್ರಶ್ನೆ ಕೇಳ್ತಾರೆ. ಈ ಗ್ರಾಮರಲ್ಲಿಗೂ ಕೂಡ ಸಂಬಂಧಪಟ್ಟಂತೆ ಕೆಲವಷ್ಟು ವಿಡಿಯೋಗಳನ್ನು ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಆ ಒಂದು ವಿಡಿಯೋಗಳನ್ನು ನೋಡಿ. ಇಲ್ಲಿ ಸಂಭವನಾರ್ಥಕ ವಾಕ್ಯಕ್ಕೆ ಇದು ಒಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಅವರು ಬರಬಹುದು, ಅವರು ಬರುವುದಿಲ್ಲ, ಅವರು ಬರಬೇಕು, ಅವರು ಬರುತ್ತಾರೆ ಅಂತ ಕೊಟ್ಟಿದ್ದಾರೆ. ಬರುತ್ತಾರೆ ಅನ್ನೋದು ಪರ್ಫೆಕ್ಟ್ ಆಯಿತು, ಈ ಉತ್ತರ ಬರಲ್ಲ, ಸಂಭವನೆ ಏನಿಲ್ಲ ಅಲ್ಲಿ. ಅವರು ಬರಬೇಕು ಅನ್ನೋದು ಬೇಡಿಕೆ, ಇಲ್ಲಿ ಕೂಡ ಸಂಭವನೆ ಇಲ್ಲ. ಅವರು ಬರುವುದಿಲ್ಲ ಅನ್ನೋದು ನಿಷೇಧಾರ್ಥಕ ಪದ, ಎಲ್ಲಿ ಬರ್ತಾರೆ, ಅದು ಬರೋದಿಲ್ಲ ಅನ್ನೋ ಒಂದು ಅರ್ಥ ಬಂತು. ಆದರೆ ಅವರು ಬರಬಹುದು ಅಂತ ಇದೆ ನೋಡಿ. ಸೊ ಇದು ಎಕ್ಸ್ಪೆಕ್ಟೇಷನ್, ಮೀನ್ಸ್ ಇಟ್ ಮೇ ಹ್ಯಾಪನ್ಸ್, ಅದು ಸಾಧ್ಯವಾಗಬಹುದು ಅಂತಕ್ಕಂಥದ್ರಿಂದ ನಾವು ಅದನ್ನು ಸಂಭವನಾರ್ಥಕ ಪದ ಅಂತೇಳಿ ಹೇಳ್ತೀವಿ. ಆಪ್ಷನ್ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇದು ಕ್ರಿಯೆಯು ನಡೆಯುತ್ತಾ ಇರುವುದನ್ನು ಹೇಳುವ ವಾಕ್ಯ. ಅಂದರೆ ನಡೆಯುತ್ತಾ ಇರುವುದು ಅಂತ ಹೇಳಿದರೆ ನೋಡಿ, ಕಾಲಗಳಲ್ಲಿ 3 ವಿಧ. ಒಂದು ಭೂತಕಾಲ, ಹಿಂದೆ ಆಗೋಗಿರೋದು, ಈಗ ನಡೀತಿರೋದು ವರ್ತಮಾನ ಕಾಲ, ಮುಂದೆ ನಡೀತಕ್ಕಂಥದ್ದು ಭವಿಷ್ಯತ್ ಕಾಲ. ಅಂದರೆ ಕ್ರಿಯೆ ನಡೀತಾ ಇರಬೇಕಂದ್ರೆ ವರ್ತಮಾನ ಕಾಲದ ಪದವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಪ್ರೆಸೆಂಟ್ ಟೆನ್ಸನ್ನು ನಾವು ನೋಡೋಣ. ಆಪ್ಷನ್ಸ್ ನೋಡಿ, ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ನಿಮಗೆ ನೆನಪಿರಲಿ, ಉತ್ತಾನೆ ಪ್ರತ್ಯಯ ಇರಬೇಕು. ಉತ್ತಾನೆ ಪ್ರತ್ಯಯ ನೆನಪಿಟ್ಕೊಳ್ಳಿ. ಇದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ, ಅಂದರೆ ಇವಾಗ ವರ್ತಮಾನ ಕಾಲದಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಇಲ್ಲಿ ಇರೋಂಥ ಆಪ್ಷನ್ಸ್ ನೋಡಿ ಯಾವುದು ಅಂತ ಹೇಳಿದರೆ, ಕ್ರಿಯೆಯು ನಡೆಯುತ್ತಾ ಇರುವುದನ್ನು ಹೇಳುವ ವಾಕ್ಯ ನಾಯಿ ಓಡುವುದಿಲ್ಲ, ಇದು ಭವಿಷ್ಯತ್ ಕಾಲ, ಮುಂದೆ ಓಡೋದಿಲ್ಲ ಅದು. ನಾಯಿ ಓಡುತ್ತಾ ಇರಬೇಕು, ನಾಯಿ ಓಡುತ್ತಿದೆ, ಮತ್ತು ನಾಯಿ ಓಡುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಉತ್ತಾನೆ ಅಂತಕ್ಕಂಥದ್ದು ನಿಮಗೆ ಇದರಲ್ಲಿ ಓಡುವುದಿಲ್ಲ, ಅದರಲ್ಲೂ ಕೂಡ ಇಲ್ಲ, ಓಡುತ್ತದೇನೋ ಇಲ್ಲ, ಅಂದರೆ ಫ್ಯೂಚರಲ್ಲಿ ಓಡ್ಬೋದೇನೋ. ನಾಯಿ ಓಡುತ್ತಿದೆ ಮತ್ತು ನಾಯಿ ಓಡುತ್ತಾ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡೂ ಕಡೆನೂ ಉತ್ತಾನೆ ಪ್ರತ್ಯಯ ಇದೆ. ಆದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ನಾಯಿ ಓಡುತ್ತಾ ಇರಬೇಕು, ಓಡುತ್ತಿದೆ. ಅಂದರೆ ಇಲ್ಲಿ ಓಡುತ್ತಾ ಇರಬೇಕು ಅಂತ ಏನು ಕೊಟ್ಟಿದ್ದಾರಲ್ಲ, ಓಡುತ್ತಾ ಇರಬೇಕು ಅನ್ನೋದು ಕೂಡ ಇದು ಸಂಭವನಾರ್ಥಕ ಆಗೋದ್ರಿಂದ ನಾವು ಇದನ್ನು ತಗೊಳ್ಳೋಕ್ಕಾಗಲ್ಲ. ಆದರೆ ಓಡುತ್ತಿದೆ ಅಂತಕ್ಕಂಥದ್ದು ಏನಾಗುತ್ತೆ, ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಇತಿ ನಿಮ್ಮ ಪ್ರೀತಿಯ ಎಂಬುದನ್ನು ಈ ಬಗೆಯ ಪತ್ರದ ಕೊನೆಯಲ್ಲಿ ಬಳಸಬಹುದು. ತಂದೆಗೆ ಬರೆದ ಪತ್ರ,
ವರ್ಗಾವಣೆಗೆ ಆದೇಶ ಪತ್ರ, ಮೇಲಾಧಿಕಾರಿಗಳಿಗೆ ಬರೆದ ಪತ್ರ, ರಜೆಗಾಗಿ ಅರ್ಜಿ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇದು ನಿಮ್ಮ ಪ್ರೀತಿಯ ಎಂಬುದನ್ನು ನಾವು ಯಾವ ಪತ್ರದಲ್ಲಿ ಬಳಸ್ತೀವಪ್ಪ ಅಂತ ಹೇಳಿದ್ರೆ, ಅಫಿಷಿಯಲ್ ಲೆಟ್ರಲ್ಲಿ ಎಲ್ಲೂ ಬಳಸಲ್ಲ. ಅಂದರೆ ರಜೆ ಕೊಡಲ್ಲ, ನಾವು ಅಲ್ಲಿ ಮೇಲಾಧಿಕಾರಿಗಳಿಗೆ ಬರೀಬೇಕಾದ್ರೆ ತಮ್ಮ ವಿಧೇಯ ಅಂತ ಬರಿತೀವಿ, ಅಥವಾ ತಮ್ಮ ನಂಬುಗೆಯ, ಯುವರ್ ರೆಸ್ಪೆಕ್ಟ್ಫುಲಿ, ಯುವರ್ ಸಿನ್ಸಿಯರ್ಲಿ, ಯುವರ್ ಒಬೀಡಿಯನ್ಸ್ಲಿ ಅಂತ ಮೇಲಧಿಕಾರಿಗಳಿಗೆ ಬರೋದಿಲ್ಲ. ರಜೆ ಕೂಡ ಬರೋದಿಲ್ಲ. ವರ್ಗಾವಣೆ ಆದೇಶ ಪತ್ರ ಕೂಡ ಅಲ್ಲೂ ಬರೋದಿಲ್ಲ. ಆದರೆ ತಂದೆಗೆ, ಅಂದರೆ ಪರ್ಸನಲ್ ಲೆಟರ್ ಅಂತ ನಾವೇನು ಬರಿತೀವಿ, ತಂದೆಗೆ, ಗೆಳತಿಗೆ, ಅಕ್ಕನಿಗೆ, ತಮ್ಮನಿಗೆ ಅಥವಾ ಯಾರೋ ನಿಮ್ಮ ರಿಲೇಟಿವ್ಸಿಗೆ ಬರೆದಾಗ ಪ್ರೀತಿಯ ಅಂತ ಬಳಕೆ ಮಾಡಬಹುದು. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಹಾಗೆ ಇನ್ನೊಂದು ಅಫಿಷಿಯಲ್ ಲೆಟರ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಏನಂದರೆ ಪತ್ರದ ಅಡಕಗಳು ಎಂಬುದನ್ನು, ಅಂದರೆ ಏನಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೋ ಒಂದು ಲೆಟ್ರನ್ನು ಬರಿತೀನಿ, ಏನಂತಂದರೆ ಒಂದು ಬೆಸ್ಕಾಮಲ್ಲಿ ನೀವು ಒಂದು ಅಪ್ಲಿಕೇಶನನ್ನು ಒಂದು ಕರೆಂಟ್ ಬಿಲ್ಲನ್ನು ಪೇ ಮಾಡಿರ್ತೀರಿ. ಅಲ್ಲಿ ನೀವು ಸಂಬಂಧಪಟ್ಟಂತೆ ಕಳೆದ ತಿಂಗಳಿನ ಬಿಲ್ಲನ್ನು ಪಾವತಿ ಮಾಡಿದರೂ ಕೂಡ ನಿಮಗೆ ಮತ್ತೆ ಆ ಬಿಲ್ ಬಂದಿದೆ. ಆಗ ನೀವು ನಿಮ್ಮ ಬಿಲ್ಲನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ಲೆಟ್ರನ್ನ ಅಟ್ಯಾಚ್ ಮಾಡಿರ್ತೀರಿ, ಅಂದರೆ ಕಡತಗಳನ್ನು ಅಂಟಿಸಿರ್ತೀರಿ. ಆಗ ಆ ಪತ್ರದಲ್ಲಿ ಎಲ್ಲಿ ಬರೀಬೇಕು? ವಿಷಯ ನಿರೂಪಣೆ ಮಧ್ಯೆ, ಪತ್ರದ ಕೊನೆಯಲ್ಲಿ, ಪತ್ರದ ಪ್ರಾರಂಭದಲ್ಲಿ, ವ್ಯಕ್ತಿ ನಿರ್ದೇಶನದ ನಂತರ ಅಂತ ಕೊಟ್ಟಿದ್ದಾರೆ. ಅಂದರೆ ಅಡಕಗಳನ್ನು ಯಾವಾಗಲೂ ನಾವು ಪತ್ರದ ಕೊನೆಯಲ್ಲಿ ಬರಿತೀವಿ. ಸೊ ಅಟ್ ದ ಲಾಸ್ಟ್ ಲೈನಲ್ಲಿ ಲೆಟ್ರಲ್ಲಿ ಅಡಕಗಳು ಅಂತ ಬರೆದು ಕಳೆದ ತಿಂಗಳಿನ ಎಲೆಕ್ಟ್ರಿಕಲ್ ಬಿಲ್ಲು ಮತ್ತು ಅದಕ್ಕೆ ಪಾವತಿ ಮಾಡಿರ್ತಕ್ಕಂಥ ರಸೀದಿ ಅದನ್ನು ಕೂಡ ಹಾಕಿರ್ತೀವಿ. ಇಲ್ಲ ಅಂದರೆ ನಾವು ಯಾವ ಆ್ಯಪಿಂದ, ಫೋನ್ಪೇಯಿಂದನೋ, ಗೂಗಲ್ ತೇಜಿಂದನೋ ಅಥವಾ ಇನ್ಯಾವುದರಿಂದನೋ ಪೇ ಮಾಡಿದ್ದೀವಿ ಅಂತ ಹೇಳಿ ಹಾಕ್ಬೋದು. ಅದನ್ನು ನಾವು ಪತ್ರದ ಕೊನೆಯಲ್ಲಿ ಬಳಕೆ ಮಾಡಬೇಕು, ಅಟ್ಯಾಚ್ಮೆಂಟ್ಸು. ಮುಂದಿನ ಪ್ರಶ್ನೆ, ಕೋಆರ್ಡಿನೇಟರ್ ಎಂಬುದಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಕೆಯಾಗುವ ಪದ. ಅಂದರೆ ಇಂಗ್ಲೀಷ್ ವರ್ಡ್ಸ್ ಕನ್ನಡ ಮೀನಿಂಗ್ ನಮಗೆ ಗೊತ್ತಿರಬೇಕು. ಇದು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಕೇಳ್ತಾರೆ. ಕೋಆರ್ಡಿನೇಟರ್ ಅಂದರೆ ಸ್ವಾಗತ ಅಧಿಕಾರಿ, ಸಹಾಯಕರು, ಸಂಯೋಜನಾಧಿಕಾರಿ, ಸಂಪರ್ಕಾಧಿಕಾರಿ ಅಂತ ಕೊಟ್ಟಿದ್ದಾರೆ. ಇದು ಸಂಯೋಜನಾಧಿಕಾರಿ ಅನ್ನೋದನ್ನು ನಾವು ಕೋಆರ್ಡಿನೇಟರ್ ಅಂತೇಳಿ ಕರಿತೀವಿ. ಸ್ವಾಗತಾಧಿಕಾರಿ ಅಂತ ಹೇಳಿದರೆ ರಿಸೆಪ್ಷನಿಸ್ಟ್ ಅಂತ ನಾವು ಹೇಳ್ಬೋದು. ಸಹಾಯಕರು ಅಂದರೆ ಹೆಲ್ಪರ್ ಅಂತ ಹೇಳ್ತೀವಿ. ಸೊ ಇನ್ನು ಕಮ್ಯುನಿಕೇಟಿವ್ ಆಫೀಸರ್ ಅಥವಾ ಸಂಪರ್ಕ ಅಧಿಕಾರಿ ಅಂದರೆ ಅದು ಬೇರೆ ಹೆಸರು ಬರುತ್ತೆ. ಸಂಯೋಜನಾಧಿಕಾರಿ ಅಂದರೆ ಕೋಆರ್ಡಿನೇಟರ್ ಅಂತೇಳಿ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ, ಇಂಗ್ಲೀಷಲ್ಲಿ ನ್ಯಾಯವಾದಿ ಎಂಬುದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಲಾಯರ್, ಕ್ಲೈಂಟ್, ಜಡ್ಜ್, ಪ್ರಾಸಿಕ್ಯೂಟರ್ ಅಂತ ಇದೆ. ಸೊ ಜಡ್ಜ್ ಅಂದರೆ ಇವರು ನ್ಯಾಯಾಧೀಶರು, ಕ್ಲೈಂಟ್ ಅಂದರೆ ಯಾರು ನ್ಯಾಯವನ್ನು ಕೇಳಕ್ಕೆ ಹೋಗಿರ್ತಾರೆ ಅವರು, ಪ್ರಾಸಿಕ್ಯೂಟರ್ ಅಲ್ಲಿ ಅದು ಬರೋದಿಲ್ಲ. ಸೊ ಲಾಯರ್ ಅಂತಕ್ಕಂಥದ್ದನ್ನು ನಾವು ನ್ಯಾಯವಾದಿ ಅಂತ ಹೇಳಿ ಕರಿತೀವಿ. ಆಪ್ಷನ್ 1 ಸರಿಯಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ, ಇದು ಆದೇಶ ಸಂಧಿಗೆ ಒಂದು ಉದಾಹರಣೆ ಆಗಿದೆ. ಸಂಧಿಗಳಲ್ಲಿ ಬಹಳಷ್ಟು ಸಂಧಿಗಳನ್ನು ನಿಮಗೆ ಕೇಳ್ತಾರೆ, ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳಲ್ಲಿ. ಇಲ್ಲಿ ಆದೇಶ ಸಂಧಿ ಕೇಳಿದರೆ, ಆದೇಶ ಸಂಧಿ ಅಂದರೆ ನಿಮಗೆ ನೆನಪಿರಬೇಕು, ಸಂಧಿಗಳಲ್ಲಿ ಕ, ಚ, ಟ, ತ, ಪಗಳಿಗೆ ಗ, ಜ, ಡ, ದ, ಬಗಳು ಅಂದರೆ ಕ, ಚ, ಟ, ತ, ಪಗಳಿಗೆ ಕರೆಸ್ಪಾಂಡಿಂಗು ಗ, ಜ, ಡ, ದ, ಬಗಳು ಬರ್ತವೆ. ನೋಡಿ, ಕಕಾರ ಬಂದಾಗ ಅಲ್ಲಿ ಗಾಕಾರ ಬರುತ್ತೆ, ಚಾಕಾರಕ್ಕೆ ಜಾಕಾರ, ಹಾಗೆ ಕರೆಸ್ಪಾಂಡಿಂಗ್ ಏನು ಬರ್ತವೆ ಆ ವರ್ಗದ ಅಕ್ಷರಗಳು ಆದೇಶವಾಗಿ ಬಂದರೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ಸ್ ನೋಡಿ, 3-4 ಯಾವೊಂದು, ಹಳೆಗನ್ನಡ 6-8 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 3+4 ಯಾವುದೊಂದು, ಹಳೆಗನ್ನಡ ಬಿಡಿಸಿ ನೀವು, ಹಳೆಯ ಪ್ಲಸ್ ಕನ್ನಡ, ಹಳೆಯ ಪ್ಲಸ್ ಕನ್ನಡ ಏನಾಗಿದೆಯಲ್ಲ ಇದು ಹೋಗುತ್ತೆ, ಗ ಬರುತ್ತೆ. ಹೌದಲ್ಲ, ನಾನು ಆಗಲೇ ಹೇಳಿದ್ದೆ, ಕಕಾರ ವರ್ಗಕ್ಕೆ ಗಕಾರ ಆದೇಶವಾಗಿ ಬಂದಾಗ ಅದನ್ನು ನಾವು ಆದೇಶ ಸಂಧಿ ಅಂತೀವಿ. ಹಾಗಾಗಿ ಹಳೆಗನ್ನಡ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇದು ಎಲ್ಲ ಸಂಧಿಗಳನ್ನು ಅಭ್ಯಾಸ ಮಾಡಬೇಕು, ಆಗ ನಿಮಗೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳು ಬರುತ್ತೆ. ಮುಂದಿನ ಪ್ರಶ್ನೆ, ಇದು ಒಂದು ಅನುಕರಣವಾಚಕ ಪದಕ್ಕೆ ಉದಾಹರಣೆ. ಸರಸರನೆ, ನುಣ್ಣನೆ, ಎಲ್ಲೆಲ್ಲಿ, ಮೆಲ್ಲಗೆ. ಮೆಲ್ಲಗೆ ಅಂತಕ್ಕಂಥದ್ದು ಬರೋದಿಲ್ಲ, ಎಲ್ಲೆಲ್ಲಿ ಕೂಡ ಬರೋದಿಲ್ಲ, ನುಣ್ಣಗೆ ಕೂಡ ಬರೋದಿಲ್ಲ. ಆದರೆ ಸರಸರನೆ ಹೇಗೋಯ್ತಪ್ಪ, ಅದು ಸರಸರನೆ ಹೋಯಿತು, ಅದೇ ಅನುಕರಣೆ ಮಾಡಿ ಹೇಳ್ತೀವಿ ಅದನ್ನು, ಆ ಸೌಂಡನ್ನು. ಹಾಗಾಗಿ ಸರಸರನೆ ಸರಿಯಾದ ಉತ್ತರ. ಇದು ಒಂದು ವಿಶೇಷಣ ಪದ ಅಂತ ಕೊಟ್ಟಿದ್ದಾರೆ. ವಿಶೇಷಣ ಪದ ಯಾವುದು? ನಿಧಾನವಾಗಿ ಮತ್ತು ನಾಯಿ ಚಿಕ್ಕ. ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಹೇಳುವಾಗ ಚಿಕ್ಕ ವಸ್ತು ಅಂತ ಹೇಳ್ತೀವಿ. ಅಂದರೆ ಅದರ ಆಕಾರ, ಅದರ ಒಂದು ಗುಣ ವಿಶೇಷಣವನ್ನು ಹೇಳ್ತೀವಲ್ಲ, ಅದನ್ನು ನಾವು ವಿಶೇಷಣ ಪದ ಅಂತೀವಿ. ಚಿಕ್ಕ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇದು ಒಂದು ನಪುಂಸಕ ಲಿಂಗವಾಚಕ ಅಂತ ಕೊಟ್ಟಿದ್ದಾರೆ. ಹುಡುಗರು, ಬಡಗಿ, ಮಂತ್ರಿ, ಎಮ್ಮೆ.
ಹುಡುಗರು ನಪುಂಸಕಲಿಂಗ ಅಲ್ಲ, ಬಡಗಿ ಕೂಡ ಅಲ್ಲ, ಮಂತ್ರಿ ಕೂಡ ಅಲ್ಲ. ಆದರೆ ಎಮ್ಮೆ ಅಂತಕ್ಕಂಥದ್ದು ನಪುಂಸಕಲಿಂಗ. ಹೇಗೆ ಅಂತ ಹೇಳಿದ್ರೆ, ನಾವು ಬುದ್ಧಿ ಇಲ್ಲದೆ ಇರತಕ್ಕಂತಹ ಜೀವಿ ಏನಿದೆಯಲ್ಲ, ಅಂದರೆ ಮನುಷ್ಯನಲ್ಲದೆ ಇರತಕ್ಕಂಥ ಜೀವಿಗಳನ್ನು ನಾವು ನಪುಂಸಕಲಿಂಗಕ್ಕೆ ಸೇರಿಸ್ತೀವಿ. ಹಾಗಾಗಿ ಕೇಶಿರಾಜನ ಶಬ್ದಕೋಶದಲ್ಲಿ ನಾವು ನೋಡೋದಾದರೆ ಎಲ್ಲ ಪ್ರಾಣಿಗಳು, ಹುಂಜ ಅಂದರೆ ಗಂಡು, ಕೋಳಿ ಅಂದರೆ ಹೆಣ್ಣು, ಎಮ್ಮೆ ಅಂದರೆ ಹೆಣ್ಣು, ಅದು ಕೋಣ ಅಂದರೆ ಗಂಡು, ಆ ರೀತಿ ಯಾವುದೇ ಥರ ಪ್ರಾಣಿಗಳಲ್ಲಿ ಲಿಂಗವನ್ನು ಬದಲಾವಣೆ ಮಾಡುವಂತಿಲ್ಲ. ಅದು ನಪುಂಸಕಲಿಂಗ ಅಂತ ನೀವು ಹೇಳಬೇಕು. ಸೊ ಎಮ್ಮೆ ಸರಿಯಾದ ಉತ್ತರ. ಮಗು ಅಂತಕ್ಕಂಥದ್ದು ನಾವಿಲ್ಲಿ ಯಾವುದನ್ನು ಹೇಳ್ತೀವಿ ಹಾಗಾದರೆ? ಉಭಯಲಿಂಗ, ನಪುಂಸಕಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ? ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ನೋಡೋಣ ನೀವು ಎಷ್ಟು ವಿಡಿಯೋವನ್ನು ಸರಿಯಾಗಿ ನೋಡ್ತಾ ಇದ್ದೀರಿ, ಹಾಗೆ ಎಷ್ಟು ಕ್ಯೂರಿಯಾಸಿಟಿ ನಿಮ್ಮಲ್ಲಿದೆ ಅಂತಕ್ಕಂಥದ್ದು ನನಗೆ ಗೊತ್ತಾಗುತ್ತೆ. ನೆಕ್ಸ್ಟು 142ಗೆ ನೀವು ಕಮೆಂಟ್ಸ್ ಮಾಡಬೇಕು. ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 143ರಿಂದ 145ರವರೆಗೆ, ಅಂದರೆ 3 ಪ್ರಶ್ನೆಗಳು, ಒಂದು ಪ್ಯಾಸೇಜನ್ನು ಕೊಟ್ಟು ನಿಮಗೆ ಪ್ರಶ್ನೆಯನ್ನು ಕೇಳಿದರೆ ಪ್ಯಾಸೇಜ್ ಈ ರೀತಿ ಇದೆ. ಭರತ ವರ್ಷದ ಪೂರ್ವಾರ್ಜಿತ ಸಂಪತ್ತಿನಲ್ಲಿ ರಾಮಾಯಣದಂತೆ ಮಹಾಭಾರತವು ಮುಖ್ಯವಾದಂತಹ ಒಂದು ವಸ್ತು. ಅವುಗಳಲ್ಲಿ ಮಹಾಭಾರತದ ಸ್ಥಾನ ವಿಲಕ್ಷಣವಾದುದು. ರಾಮಾಯಣ ಈಗ ಏನೋ ಒಂದು ಧರ್ಮಗ್ರಂಥ ಆಗಿದೆ, ಆದರೆ ಅದು ಉದಯಿಸಿದಾಗ ಪ್ರಾಯಶಃ ಅದು ಕಾವ್ಯ ಮಾತ್ರ ಆಗಿದ್ದಿತ್ತು. ಕೃತಿ ಉನ್ನತ ತತ್ವಗಳನ್ನು 7 ಉಪದೇಶಿಸಿದ ಕಾರಣದಿಂದಲೂ ಅದರ ನಾಯಕನು ಉನ್ನತ ಜೀವನದಿಂದ ಒಬ್ಬ ಅವತಾರ ಪುರುಷನೆಂದು ಪರಿಗಣಿತನಾದುದರಿಂದಲೂ ಗ್ರಂಥ ಕಾವ್ಯತ್ವದಿಂದ ಒಂದು ಮತಗ್ರಂಥದ ಸ್ಥಾನಕ್ಕೆ ಏರಿತು ಅಥವಾ ಇಳಿಯಿತು. ಯಾಕೆಂದರೆ ಮತಗ್ರಂಥವೆಂದು ಕೆಲವರು ಹೆಚ್ಚಿನ ಮರ್ಯಾದೆಯನ್ನು ಕೊಟ್ಟಂತೆ ಅದು ಗ್ರಂಥವೇ ಅಲ್ಲ ಎಂಬಂತೆ ಅನೇಕರು ಅದನ್ನು ಕಡೆಗಣಿಸಿದರು. ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಮಹಾಭಾರತ ಮತ್ತು ರಾಮಾಯಣ ಸಂಬಂಧಪಟ್ಟಂತೆ ರಾಮಾಯಣಕ್ಕೆ ಒಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪ್ರಶ್ನೆಗಳು ಯಾವ ರೀತಿ ಇದಾವೆ ನೋಡೋಣ. ಆ ಪ್ರಶ್ನೆಗಳು ನಮಗೆ ಸರಿಯಾಗಿ ಅರ್ಥ ಆಗಲಿ ಅಂದರೆ ಮತ್ತೊಮ್ಮೆ ಪ್ಯಾಸೇಜ್ಗೆ ನಾವು ಹೋಗೋಣ. ಪ್ರಶ್ನೆ: ರಾಮಾಯಣ ಗ್ರಂಥವು ಏನು ಅಂತ ಕೊಟ್ಟಿದ್ದಾರೆ. ರಾಮಾಯಣ ಗ್ರಂಥ ಅಕಸ್ಮಾತಾಗಿ ಹುಟ್ಟಿ ಬಂದಿದ್ದು, ದೈವ ನಿರ್ಮಿತವಾದದ್ದು, ಹಿಂದಿನವರು ಸಂಪಾದಿಸಿಕೊಟ್ಟಿದ್ದು, ನಾವೇ ಸಂಪಾದಿಸಿಕೊಂಡಿದ್ದು. ಈಗ ನಮಗೆ ಪೂರ್ವಾರ್ಜಿತ ಅಂತ ಹೇಳಿದ್ರಲ್ವ, ಹಾಗಾಗಿ ಹಿಂದಿನವರು ಅದನ್ನು ಸಂಪಾದಿಸಿಕೊಟ್ಟಿದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ರಾಮಾಯಣವು ಹುಟ್ಟಿಕೊಂಡಾಗ ಅದೊಂದು ಏನಾಗಿತ್ತು? ಮತಗ್ರಂಥವಾಗಿತ್ತು, ವಿಶಿಷ್ಟ ಕೃತಿಯಾಗಿತ್ತು, ಧರ್ಮ ಗ್ರಂಥವಾಗಿತ್ತು, ಸಾಹಿತ್ಯ ಕೃತಿ. ಅದು ಕಾವ್ಯವಾಗಿತ್ತು ಅಂತ ಹೇಳಿದ್ರಲ್ವ, ಹಾಗಾಗಿ ಅದು ಸಾಹಿತ್ಯ ಕೃತಿಯಾಗಿತ್ತು ಅನ್ನೋದು ಸರಿಯಾದ ಉತ್ತರ. ಹಾಗೆ ಮುಂದಿನ ಪ್ರಶ್ನೆ: ರಾಮಾಯಣವು ಮತಗ್ರಂಥವೆಂದು ಯಾರ ಅಭಿಪ್ರಾಯ? ಕೆಲವರ ಅಭಿಪ್ರಾಯ, ಬಹುಜನರ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ, ಯಾರ ಅಭಿಪ್ರಾಯವೂ ಅಲ್ಲ ಅಂತ ಇದೆ. ಅಲ್ಲಿ ಕೆಲವರಷ್ಟೇ ಆ ರೀತಿ ಅಭಿಪ್ರಾಯಪಟ್ಟರು, ಇನ್ನು ಕೆಲವರು ಏನು ಮಾಡಿದರು, ಅದನ್ನು ಒಪ್ಕೊಂಡ್ರು. ಅಂದರೆ ಕೆಲವರಷ್ಟೇ ಅದನ್ನು ಮತಗ್ರಂಥ ಅಂತೇಳಿ ಅಭಿಪ್ರಾಯಪಟ್ಟಿರೋದ್ರಿಂದ ಕೆಲವರ ಅಭಿಪ್ರಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಒಂದು ಪ್ಯಾಸೇಜನ್ನು ನೋಡೋಣ. ಇಲ್ಲಿ ಇದು ಗಾಂಧೀಜಿಯವರು ಹೇಳಿರ್ತಕ್ಕಂಥ ಮಾತುಗಳನ್ನು ಈ ಪ್ಯಾಸೇಜಲ್ಲಿ ಕೊಟ್ಟಿದ್ದಾರೆ. ಸೊ, ಬಾಪು ಹೇಳಿದರು, ಯಾರನ್ನು ಸುಧಾರಿಸಲಾಗದು ಎಂದು ಹೇಳಿ ಸುಮ್ಮನಾಗಲಾರದು. ನಿರಂಕುಶನಾದರೂ ಅವನೇಕೆ ಹಾಗೆ ಮಾಡುತ್ತಾನೆ ಎಂದು ತಿಳಿದುಕೊಂಡು ಸಮಯ ಸಂದರ್ಭವನ್ನು ಪರಿಶೀಲಿಸಿ ತಾಳ್ಮೆಯಿಂದ ಕರುಣೆಯಿಂದ ಅವನನ್ನು ನ್ಯಾಯ ಮಾರ್ಗಕ್ಕೆ ತರಲು ಸಾಧ್ಯವಾದಷ್ಟು ಪ್ರಯತ್ನಿಸಬೇಕು. ಅವರಲ್ಲಿ ಕೆಲವರನ್ನಾದರೂ ಒಳ್ಳೆಯ ದಾರಿಗೆ ತಂದರೆ ಅದು ಸತ್ಯಕ್ಕೆ ಸಲ್ಲುವ ಗೌರವ, ಅಹಿಂಸೆಗೆ ಸಲ್ಲುವ ಗೌರವ. ಯಾವುದೋ ಬಲವಂತಕ್ಕೆ ಸಿಕ್ಕಿ ಕೆಟ್ಟತನ ಒಳ್ಳೆಯತನದ ಸ್ಥಾನದಲ್ಲಿ ನಿಂತಿರುತ್ತಾರೆ ಅಷ್ಟೇ. ಅದಕ್ಕೆ ಅಂತಹವರನ್ನು ತೊರೆದು ಏಕಾಂಗಿಗಳನ್ನಾಗಿಯೂ ನಾವು ಮಾಡಬಾರದು. ಆಗ ಅಹಿಂಸೆಯ ಅಗ್ನಿ ಪರೀಕ್ಷೆಯಾಗುತ್ತದೆ. ಆಗಲಿ ಮಾನವೀಯತೆಯ ದೃಷ್ಟಿಯಿಂದ ಅವನಿಗೆ ನಾನು ಆ ಕೆಟ್ಟತನದ ತೊಂದರೆಯಿಂದ ಅವನು ಹೊರಬರುವಂತೆ ಮಾಡಬೇಕು. ನೋಡಿ, ಈ ರೀತಿಯಾಗಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಒಂದು ಪ್ಯಾಸೇಜ್ ಒಂದ್ಸರಿ ಓದಿ ನೀವು ಪ್ರಶ್ನೆಗಳಿಗೆ ಬನ್ನಿ, ಡೈರೆಕ್ಟಾಗಿ ಪ್ರಶ್ನೆಗಳಿಗೆ ಬನ್ನಿ. ಏನಿದೆ ಪ್ರಶ್ನೆ ನೋಡಬೇಕು. ಬಾಪು ಅಭಿಪ್ರಾಯದಲ್ಲಿ ವ್ಯಕ್ತಿಯೊಬ್ಬರ ನಿರಂಕುಶನಾದರೆ ಅವನನ್ನು ಏನು ಮಾಡಬೇಕು? ತಿದ್ದಲು ಪ್ರಯತ್ನಿಸಬೇಕು, ವಿರೋಧಿಸಬೇಕು, ನಿರ್ಲಕ್ಷಿಸಬೇಕು, ಶಿಕ್ಷಿಸಬೇಕು ಅಂತ ಇದೆ. ತಿದ್ದಲು ಪ್ರಯತ್ನಿಸಬೇಕು, ಹೌದಲ್ವಾ? ಯಾಕೆಂದರೆ ಅವನು ಹಾಗೆ ಬಿಡಬಾರ್ದು ಅಂತ ಅವರು ಒತ್ತಿ ಹೇಳಿದ್ದಾರೆ. ನೆಕ್ಸ್ಟ್, ಬಾಪು ಅವರ ಪ್ರಕಾರ ವ್ಯಕ್ತಿ ಏನಾಗಿರ್ತಾನೆ ಅಂತ ಹೇಳಿ ಪ್ರಶ್ನೆ. ಸುಧಾರಿಸಲು ಸಾಧ್ಯವಿಲ್ಲ, ಮತ್ತು ಹಿಂಸಾ ಪ್ರಿಯ,
ಸ್ವಭಾವತಃ ಒಳ್ಳೆಯವನಲ್ಲ, ಬಲವಂತಕ್ಕೆ ಸಿಕ್ಕಿ ಕೆಟ್ಟವನಾಗುತ್ತಾನೆ ಅಂತ ಕೊಟ್ಟಿದ್ದಾರೆ. ಸೊ ಯಾವುದೇ ವ್ಯಕ್ತಿ ಏನಾದರೂ ಕೆಟ್ಟವನಾಗಬೇಕಂದ್ರೆ ಅವನು ಯಾವುದೋ ಒಂದು ಬಲವಂತಕ್ಕೆ ಸಿಕ್ಕಿ ಕೆಟ್ಟವನಾಗ್ತಾನೆ. ಈಗ ನೀವು ಆ ವ್ಯಕ್ತಿಯ ಸ್ವಭಾವವನ್ನು ಹೇಳಿರ್ತಕ್ಕಂಥದ್ದು ನೋಡ್ತಕ್ಕಂಥದ್ದೆಲ್ಲ ಕೂಡ ಅವನ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಬಲವಂತಕ್ಕೆ ಸಿಕ್ಕಿ ಕೆಟ್ಟವನಾಗುತ್ತಾನೆ. ಅವರ ಪ್ಯಾಸೇಜ್ ಪ್ರಕಾರ ಈ ರೀತಿ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟು ಪ್ರಶ್ನೆ, ಶುದ್ಧವಾದ ಪದ ಇದು ಅಂತ ಕೊಟ್ಟಿದ್ದಾರೆ. ಅಂದರೆ ಎರಡೇ ಪ್ರಶ್ನೆನೇ ಅಲ್ಲಿ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರೋದು. ಆ ಪ್ಯಾಸೇಜನ್ನು ನಾವು ಈಗ ಕಂಪ್ಲೀಟ್ ಮಾಡಿದ್ದೀವಿ. ಮುಂದಿನ ಪ್ರಶ್ನೆ, ಶುದ್ಧವಾದ ರೂಪ ಯಾವುದು ಅಂತ ಹೇಳಿದರೆ ಶ್ರುತಿ ಅಂತಕ್ಕಂಥ ಪದದ ಶುದ್ಧವಾದ ರೂಪ 4ನೇ ಆಪ್ಷನ್ನು, ಅದು ಸರಿಯಾದದ್ದು. ನೆಕ್ಸ್ಟು ಐ ಮತ್ತು ಅವುಗಳು ವ್ಯಾಕರಣದಲ್ಲಿ ಏನಂತ ಕರಿತೀವಿ ಅಂದರೆ ಸಂಧ್ಯಾಕ್ಷರಗಳು ಅಂಥೇಳಿ ನಾವು ಕರಿತೀವಿ. ಹಾಗೆ ಇದು ಒಂದು ಸಹಾಯಕ ಕ್ರಿಯಾಪದವನ್ನು ಒಳಗೊಂಡ ಪದ ಅಂತ ಕೊಟ್ಟಿದ್ದಾರೆ. ಬಂದಿರು ಅಂತಕ್ಕಂಥದ್ದು ಸಹಾಯಕ ಕ್ರಿಯಾಪದ. ಆಪ್ಷನ್ಸು ಹೇಳಿದ, ನಿಧಾನವಾಗಿ, ಬಂದಿರು ಮತ್ತು ಇದ್ದು ಹೋಗು ಅಂತ ಇದೆ. ಹಾಗಾಗಿ ಸಹಾಯಕ ಕ್ರಿಯಾಪದ ಬಂದಿರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಈಗ ನೀವು ನೋಡ್ಬೋದು, ಆದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಉಚಿತವಾಗಿ ನೋಟಿಫಿಕೇಷನ್ ನೀವು ಯಾವಾಗ ಇಂಟರ್ನೆಟ್ ಆನ್ ಮಾಡ್ತೀರಿ ಆಗ ನೋಟಿಫಿಕೇಷನ್ ಬರುತ್ತೆ. ನೀವು ತಕ್ಷಣವೇ ವಿಡಿಯೋವನ್ನು ನೋಡ್ಬೋದು. ಯಾವುದೋ ಒಂದು ಮಾಹಿತಿ ಇರುತ್ತೆ, ನೋಟಿಫಿಕೇಷನ್ ಇರುತ್ತೆ, ಅದನ್ನು ನೀವು ಬೇಗನೆ ತಿಳ್ಕೊಬೇಕಂದ್ರೆ ಸಬ್ಸ್ಕ್ರಿಪ್ಷನ್ ಆಗಿ ನೀವು ನೋಡ್ತಕ್ಕಂಥದ್ದು ಒಳ್ಳೆಯದು. ಧನ್ಯವಾದಗಳು.